ಕರ್ನಾಟಕಕ್ಕೆ ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನಿಮಗೆ ಅಭಿನಂದನೆಗಳು. ನೀವು ಮುಖ್ಯಮಂತ್ರಿ ಆಗಿ ಆಯ್ಕೆ ಆಗಿರೋದಕ್ಕೆ ನಿಮಗೆ ಅಭಿನಂದನೆಗಳು. ಈ ಯಾರು 60 ವರ್ಷ ಮೇಲ್ಪಟ್ಟಿರೋರು ಇದ್ದಾರೆ, ಅವರು ಅಸಹಾಯಕರಿದ್ದಾರೆ, ಅವ್ರ ಕೈನಲ್ಲಿ ದುಡಿಯೋಕ್ಕಾಗ್ತಿಲ್ಲ. ನೀವು ಕೊಡ್ತಿರೋ 1200 ರೂಪಾಯಿ ಅವರಿಗೆ ಸಾಕಾಗ್ತಾ ಇಲ್ಲ. ದಯವಿಟ್ಟು ಅವರಿಗೆ ಒಂದು 4,000 ರಿಂದ 5,000 ರೂಪಾಯಿ ಮಾಶಾಸನ ಕೊಟ್ಟರೆ ನಿಮಗೆ ತುಂಬ ಪುಣ್ಯ ಬರುತ್ತೆ. 5 ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದಕ್ಕೆ ಅನುಷ್ಠಾನ ಸಮಿತಿಗಳನ್ನ ರಚನೆ ಮಾಡಿ, ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲಿ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೇಮಕ ಮಾಡಿ ಅನುಷ್ಠಾನ ಸಮಿತಿಗಳಲ್ಲಿ ನೀವು ಅವ್ರಿಗೆ ಈಗಾಗಲೇ ಸಂಬಳಗಳನ್ನ ಕೊಡ್ತಾ ಇದ್ದೀವಿ. ಕರೆಕ್ಟ್ ಅಲ್ವಾ ಡಿ ಕೆ ಶಿವಕುಮಾರ್ ಅವರೇ? ಇದು ನಿಮ್ಗೆ ಸ್ಪಷ್ಟವಾಗಿದೆ ನಿಮ್ಮ ಉದ್ದೇಶ. ನೀವು ಇದರಲ್ಲಿ ನಮ್ಮ ತೆರಿಗೆ ದುಡ್ಡಲ್ಲಿ ನೀವು ಪಕ್ಷ ಸಂಘಟನೆ ಮಾಡೋದಕ್ಕೆ ಹೊರಟಿದ್ದೀರಿ. ಇದಕ್ಕೆ ನೀವು ಬೇರೆ ಬೇರೆ ಹೆಸರುಗಳನ್ನ ಕೊಡ್ತಾ ಇದ್ದೀರಿ ಅಷ್ಟೇ ಡಿ ಕೆ ಶಿವಕುಮಾರ್ ಅವರೇ. ಇದರಲ್ಲಿ ಇನ್ನು ಯಾವ ಏನು ದೇಶ ಉದ್ಧಾರ ಆಗೋಂಥ ಕೆಲಸನೂ ಇದರಲ್ಲಿ ಇಲ್ಲ. ನೀವು ಪಕ್ಷಾತೀತವಾಗಿ ನೀವೇನಿವತ್ತು ಭಾರತ್ ಜೋಡೋ ಸಂಘ ಮಾಡ್ತಿದ್ದೀರಲ್ಲ, ಪಕ್ಷಾತೀತವಾಗಿ ನೀವು ಅಲ್ಲಿ ತಗೊಳ್ಳೋದೇ ಇಲ್ಲ ಜನರನ್ನ. ಹೌದಾ ಡಿ ಕೆ ಶಿವಕುಮಾರ್ ಅವರೇ? ಯಾಕೆಂದರೆ ನಿಮ್ಮ ಸರ್ಕಾರ ಕೊಡ್ತಿರೋದು 10 ಲಕ್ಷ ರೂಪಾಯಿ ದುಡ್ಡು ಆ ಸಂಘಟನೆಗೆ. ನೀವು ಬೇರೆ ಪಕ್ಷದವ್ರನ್ನ ಹೆಂಗೆ ಸಂಘಟನೆಯಲ್ಲಿ ಸೇರಿಸ್ಕೊತೀರಿ? ಹಂಗಾದರೆ ಬೇರೆ ಪಕ್ಷದಲ್ಲಿ ಕೆಲಸ ಮಾಡೋರಿಗೆ ನಾಯಕತ್ವದ ಗುಣಗಳು ನೀವು ಗುರ್ತಿಸೋದಿಲ್ವಾ? ಇಷ್ಟೆಲ್ಲ ಪ್ರಶ್ನೆಗಳಿದೆ. ಟಿ ವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಮಗೆಲ್ಲ ಗೊತ್ತಿರೋಂಗೆ ಕರ್ನಾಟಕಕ್ಕೆ ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನಿಮಗೆ ಅಭಿನಂದನೆಗಳು. ನೀವು ಮುಖ್ಯಮಂತ್ರಿ ಆಗಿ ಆಯ್ಕೆ ಆಗಿರೋದಕ್ಕೆ ನಿಮಗೆ ಅಭಿನಂದನೆಗಳು. ಮತ್ತು ನೀವು ನಿಮ್ಮ ಜೊತೆಯಲ್ಲಿ ನಿನ್ನೆ ಇನ್ನೂ ಒಂದು 13 ಜನ ನಿಮ್ಮ ಯುವ ಪಡೆನ ಆಯ್ಕೆ ಮಾಡ್ಕೊಂಡಿದ್ದೀರಿ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ. ಕೆ ಎಚ್ ಮುನಿಯಪ್ಪ ಅವರು, ಕೆ ಜೆ ಜಾರ್ಜು, ಎಂ ಬಿ ಪಾಟೀಲರು, ಈ ಥರ ಒಂದು 60-65 ವರ್ಷ ಆಸ್ಪಾಸ್ನಲ್ಲಿರೋ ಯುವ ಪಡೆನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಮತ್ತು ನಮ್ಮ ಗೊತ್ತಿಲ್ಲ ಮಿನಿಸ್ಟ್ರು ಡಾಕ್ಟರ್ ಪರಮೇಶ್ವರ್ ಸಾಹೇಬರು, ಡಾಕ್ಟ್ರೇ ನೀವು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದೀರಿ, ನಿಮಗೂ ಕೂಡ ಅಭಿನಂದನೆಗಳು. ಇನ್ನು ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಆದಮೇಲೆ ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಒಂದು 6 ಘೋಷಣೆಗಳನ್ನು ಮಾಡಿದ್ದಾರೆ. ಏನಪ್ಪ 6 ಘೋಷಣೆಗಳಂದರೆ, ಅದರಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ, ಅದರ ಹೆಣ್ಮಕ್ಳಿರಲಿ ಅಥವಾ ಗಂಡು ಮಕ್ಕಳಿರಲಿ, ಉಚಿತವಾಗಿ ಬಸ್ ಪಾಸನ್ನು ಕೊಡೋದನ್ನು ಘೋಷಣೆ ಮಾಡಿದ್ದಾರೆ. ವೆಲ್ ಆ್ಯಂಡ್ ಗುಡ್. ನೂತನ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳು. ಆಮೇಲೆ ಈಗೇನು ಈ ಮನೆಗಳು ಕಟ್ಟೋರಿಗೆ NOC ಇಲ್ಲ ಅಂದರೆ, OC ಇಲ್ಲ ಅಂದರೆ, CC ಇಲ್ಲ ಅಂದರೆ ಕರೆಂಟ್ ಕೊಡ್ತಾ ಇರಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು 2500 ಸ್ಕ್ವೇರ್ ಫೀಟು ಮನೆ ಕಟ್ಟಿದ್ರೆ ಯಾವ OCನೂ ಬೇಡ, CCನೂ ಬೇಡ, ಏನೂ ಬೇಡ, ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೆಯದು. ಸಾಕಷ್ಟು ಜನ ಬಡಬಗ್ಗರು ಮನೆಗಳು ಕಟ್ತಿದ್ದಾರೆ, ಅವರಿಗೆ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ. ಆದರೆ ಇಲ್ಲಿ ತುಂಬ ಮುಖ್ಯವಾಗಿರೋದೊಂದು ಮನವಿ ಇದೆ ನನ್ನದು ನೂತನ ಮುಖ್ಯಮಂತ್ರಿಗಳಿಗೆ. ಅಂದರೆ ಮುಖ್ಯಮಂತ್ರಿಗಳೇ, ನೀವು ಈಗಾಗಲೇ ನಿಮ್ಮ ಸರ್ಕಾರ 5 ಭಾಗ್ಯಗಳನ್ನ ಘೋಷಣೆ ಮಾಡಿದೆ, ಒಂದಷ್ಟರ ಮಟ್ಟಿಗೆ ಕೊಡ್ತಿದ್ದೀರಿ, ಮತ್ತು ನೀವು ಕೂಡ ಈಗ ಒಂದಷ್ಟು ಘೋಷಣೆಗಳನ್ನ ಮಾಡ್ತಿದ್ದೀರಿ. ಆದರೆ ನೀವು ಈ ರಾಜ್ಯಕ್ಕೆ ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದೀರಾ. ಹಾಗಾಗಿ ಎಲ್ಲ ಸರ್ಕಾರಗಳು ಕೂಡ ಎಲ್ಲ ಕಾಲದಲ್ಲೂ ಕಡೆಗಣಿಸಿರ್ತಕ್ಕಂತಹ ಒಂದು ವರ್ಗ ಈ ರಾಜ್ಯದಲ್ಲೂ ಇದೆ ಮತ್ತು ಈ ದೇಶದಲ್ಲೂ ಇದೆ. ಯಾವುದಪ್ಪ ವರ್ಗ ಅಂದರೆ, 60 ವರ್ಷಕ್ಕೆ ಮೇಲ್ಪಟ್ಟಿರೋ ಒಂದು ವರ್ಗ ಈ ದೇಶದಲ್ಲಿ ಇದ್ದಾರೆ, ಈ ರಾಜ್ಯದಲ್ಲೂ ಇದ್ದಾರೆ. ದಯಮಾಡಿ ನನ್ನದೊಂದು ಕಳಕಳಿಯ ಮನವಿ ನೂತನ ಮುಖ್ಯಮಂತ್ರಿಗಳೇ, ನೀವು ತುಂಬ ಹೃದಯಿಗಳು, ನೀವು ಬಡವರ ಆಶಾಕಿರಣ ಅಂತ ಎಲ್ಲ ನಾವು ನೋಡ್ತಿದ್ವಿ, ಪೇಪರ್ಗಳಲ್ಲಿ ಟಿ ವಿಗಳಲ್ಲೆಲ್ಲ ಹೇಳ್ತಾಯಿದ್ರು. ಅದ್ರ ಸಲುವಾಗಿ ನಿಮ್ಮಲ್ಲಿ ಒಂದು ಸಮಾಜದ ಪರವಾಗಿ ಯಾವ ಒಂದು ವರ್ಗ ಇದೆಯಲ್ಲ, 60 ವರ್ಷಕ್ಕೆ ಮೇಲ್ಪಟ್ಟಿರೋ ದುಡಿಯೋದಕ್ಕೆ ಆಗದೇ ಇರೋ ಒಂದು ವರ್ಗ ಇದೆಯಲ್ಲ, ಆ ವರ್ಗಕ್ಕೋಸ್ಕರ, ಆ ವರ್ಗದ ಪರವಾಗಿ ನಿಮ್ಮಲ್ಲಿ ಒಂದು ಮನವಿ. ದಯವಿಟ್ಟು ನೀವು ಈಗೇನು 1200 ರೂಪಾಯಿನ ನೀವು ವೃದ್ಧಾಪ್ಯ ವೇತನ ಅಂತ ಕೊಡ್ತಾಯಿದ್ದೀರಿ. ದಯವಿಟ್ಟು ನೀವು ಇಷ್ಟೊಂದು ಭಾಗ್ಯಗಳನ್ನ ಕೊಡ್ತಿದ್ದೀರಿ ಜನರಿಗೆ. ಅದ್ರ ಜೊತೆಯಲ್ಲಿ ಈ ಯಾರು 60 ವರ್ಷ ಮೇಲ್ಪಟ್ಟಿರೋರಿದ್ದಾರೆ, ಅವರು ಅಸಹಾಯಕರಿದ್ದಾರೆ, ಅವ್ರ ಕೈನಲ್ಲಿ ದುಡಿಯೋಕ್ಕಾಗ್ತಿಲ್ಲ. ನೀವು ಕೊಡ್ತಿರೋ 1200 ರೂಪಾಯಿ ಅವರಿಗೆ ಸಾಕಾಗ್ತಾ ಇಲ್ಲ. ದಯವಿಟ್ಟು ಅವರಿಗೆ ಒಂದು 4,000 ರಿಂದ 5,000 ರೂಪಾಯಿ ಮಾಶಾಸನ ಕೊಟ್ಟರೆ
ನಿಮಗೆ ತುಂಬ ಪುಣ್ಯ ಬರುತ್ತೆ. ಆ ಕಾರಣಕ್ಕೋಸ್ಕರ ನಿಮ್ಮಲ್ಲಿ ಬೇಡ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಅವರಿಗೆ ಸರಿಯಾಗಿ ಮನೆಗಳಲ್ಲಿ ಮಕ್ಕಳು ಆರೈಕೆ ಮಾಡ್ತಿಲ್ಲ, ಅವ್ರನ್ನ ನೋಡ್ತಾ ಇಲ್ಲ, ಅವ್ರನ್ನ ಪೋಷಣೆ ಮಾಡ್ತಾ ಇಲ್ಲ, ಅವರಿಗೆ ಸರಿಯಾದ ಔಷಧಗಳನ್ನ ತಂದು ಕೊಡ್ತಾ ಇಲ್ಲ, ಮತ್ತು ಅವರಿಗೀಗ ದುಡಿಯೋ ಶಕ್ತಿ ಇಲ್ಲ. ಆ ಕಾರಣಕ್ಕೋಸ್ಕರ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಮನವಿನ ತಾವು ಸ್ವೀಕಾರ ಮಾಡಬೇಕು. ಏನಾದರೂ ಈ ವಿಡಿಯೋನ ನೋಡಿದ್ರೆ ಅಥವಾ ಅವರನ್ನು ಪ್ರಬಲವಾಗಿ ಬೆಂಬಲಿಸೋರು ಯಾರಾದರೂ ಈ ವಿಡಿಯೋನ ನೋಡಿದ್ರೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸೋದ್ರ ಮುಖಾಂತರ ನೀವೂ ಕೂಡ ಆ ಯಾರು ಅಸಹಾಯಕ ಒಂದು ವರ್ಗ ಇದೆಯಲ್ಲ ಆ ವರ್ಗಕ್ಕೆ ಸಹಕಾರನ ಮಾಡಬೇಕು ಅಂತೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಇನ್ನು ಮುಂದೆ ಹೋಗೋದಾದರೆ ಈಗ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರೋ ಒಂದು 6 ಯೋಜನೆಗಳಲ್ಲಿ ಪ್ರಮುಖವಾಗಿರೋ ಒಂದು ಯೋಜನೆ ಏನಪ್ಪ ಅದು ಅಂದರೆ ಎಲ್ಲ ಪಂಚಾಯಿತಿಗಳಲ್ಲೂ ರಾಜ್ಯದ ಎಲ್ಲ ಪಂಚಾಯಿತಿಗಳಲ್ಲೂ ಪಂಚಾಯಿತಿಗೆ ಒಂದರಂತೆ ಭಾರತ್ ಜೋಡೋ ಸಂಘಗಳನ್ನ ಸ್ಥಾಪನೆ ಮಾಡಿ ಒಂದು 200 ಜನ ಯುವಕರನ್ನ ಅದರಲ್ಲಿ ಸದಸ್ಯರು ಮಾಡೋದ್ರ ಮುಖಾಂತರ ಅವರಿಗೆ ಒಂದು 10 ಲಕ್ಷನ ಕೊಡೋದ್ರ ಮುಖಾಂತರ ಸ್ಥಳೀಯ ಕ್ರೀಡೆಗಳು, ಕ್ರೀಡಾ ಚಟುವಟಿಕೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಯುವಕರಲ್ಲಿ ಏನು ಹೇಳ್ತಿದ್ದಾರೆ ಇವರು, ಯುವಕರಲ್ಲಿ ನಾಯಕತ್ವದ ಗುಣಗಳನ್ನ ಬೆಳೆಸೋದಕ್ಕೆ ಈ ಒಂದು ಸಂಘಟನೆನ ಅಥವಾ ಈ ಒಂದು ಸಂಘಗಳನ್ನ ನಾವು ಎಲ್ಲ ಪಂಚಾಯಿತಿ ಮಟ್ಟದಲ್ಲಿ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ನೆನ್ನೆ ಹೇಳಿದ್ದಾರೆ. ಮತ್ತು ಆ ಸಂಘಗಳಿಗೆ 10 ಲಕ್ಷ ರೂಪಾಯಿ ಪ್ರತಿ ವರ್ಷ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳೇ, ನೀವು ಏನು ಹೇಳಿದ್ದೀರಲ್ಲ ಖಂಡಿತ ಸರಿ ಇದೆ, ನೀವು ಹೇಳಿರೋ ಸರಿ ಇದೆ. ಆದರೆ ನೀವೇನು ಹೇಳ್ತಿಲ್ಲ ರಾಜಕಾರಣಿಗಳು ಅದೇ ಸತ್ಯ ಅಂತ ನಾವು ನಂಬಲ್ಲ. ನೀವು ಯಾವುದು ಸತ್ಯ ಅಲ್ಲ ಅದನ್ನು ನೀವು ಮೀಡಿಯಾ ಮುಂದೆ ಹೇಳ್ತೀರಿ, ಸತ್ಯ ಯಾವುದಿದೆ ಅದು ನಿಮ್ಮ ಹಿಂದಿರುತ್ತೆ. ಆ ಕಾರಣಕ್ಕೋಸ್ಕರ ನಾನು ಹೇಳ್ತಿದ್ದೀನಿ. ನೋಡಿ, ಇದು ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಿರೋದು ಏನು ಗೊತ್ತಾ, ನೀವು ಈಗಾಗಲೇ 5 ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದಕ್ಕೆ ಅನುಷ್ಠಾನ ಸಮಿತಿಗಳನ್ನ ರಚನೆ ಮಾಡಿ ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲಿ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೇಮಕ ಮಾಡಿ ಅನುಷ್ಠಾನ ಸಮಿತಿಗಳಲ್ಲಿ ನೀವು ಅವ್ರಿಗೆ ಈಗಾಗಲೇ ಸಂಬಳಗಳನ್ನ ಕೊಡ್ತಾಯಿದ್ದೀರಿ. ಕರೆಕ್ಟ್ ಅಲ್ವಾ ಡಿ ಕೆ ಶಿವಕುಮಾರ್ ಅವರೇ? ನಮ್ಮ ದುಡ್ಡಲ್ಲಿ ಅವರಿಗೆ ಈ ಅನುಷ್ಠಾನ ಸಮಿತಿಯ ಸದಸ್ಯರು ಮಾಡ್ಕೊಂಡು ಅವರನ್ನು ನಿಮ್ಮ ಕಾರ್ಯಕರ್ತರನ್ನಾಗಿ ಮಾಡ್ಕೊಂಡು ನಮ್ಮ ದುಡ್ಡಲ್ಲಿ ಅವ್ರಿಗೆ ಸಂಬಳ ಕೊಡೋದ್ರ ಮುಖಾಂತರ ನಿಮ್ಮ ಪಕ್ಷದ ಸಂಘಟನೆನ ಮಾಡ್ಕೊತಾ ಇದ್ದೀರಿ. ನೀವು ಅಲ್ಲಿ ನಮ್ಮ ದುಡ್ಡನ್ನ ದೋಖ ಮಾಡ್ತಿದ್ದೀರಿ. ಈಗ ನಿಮ್ಮದೇನು ವರ್ಷ ಪ್ರತಿಯೊಂದು ಪಂಚಾಯಿತಿನಲ್ಲೂ ಒಂದೊಂದು ಭಾರತ್ ಜೋಡೋ ಸಂಘನ ಸ್ಥಾಪನೆ ಮಾಡಿ 200 ಜನ ಕಾರ್ಯಕರ್ತರನ್ನ ಅದರಲ್ಲಿ ಜೋಡಿಸೋದರ ಮುಖಾಂತರ ಅವರಿಗೆ 10 ಲಕ್ಷ ಕೊಟ್ಟು ಆ ಮುಖಾಂತರ ನೀವು ಸ್ಥಳೀಯವಾಗಿ ಕ್ರೀಡಾ ಚಟುವಟಿಕೆಗಳನ್ನ ಮಾಡಿಸೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಿಸೋದು ಮತ್ತು ಯುವಕರಲ್ಲಿ ನಾಯಕತ್ವದ ಗುಣಗಳನ್ನ ಹುಟ್ಟಾಕೋದು ಮತ್ತು ಒಳ್ಳೊಳ್ಳೆ ನಾಯಕರುಗಳನ್ನ ತಯಾರಿ ಮಾಡೋದು ಅನ್ನೋದು ನಿಮ್ಮ ಹೇಳಿಕೆ. ಸಾರ್ವಜನಿಕವಾಗಿ ನೀವು ಬಿಟ್ಟಿರೋ ಒಂದು ಪುಂಗಿ, ನೀವು ಊತ್ತಿರೋ ಪುಂಗಿ ಇದು ಅಲ್ವಾ? ಖಂಡಿತ ನೀವೇನು ಪುಂಗಿ ಊತ್ತಿದ್ದೀರಲ್ಲ ಇದು ಪುಂಗಿನೇ, ಇದನ್ನೇನು ನಿಜ ಅಲ್ಲ. ಇದರ ಒಳ ಅರ್ಥಗಳು ಬೇರೆ. ಈ ಏನು ಭಾರತ ಜೋಡೋ ಸಂಘಗಳ ಸ್ಥಾಪನೆಯ ಉದ್ದೇಶ ಡಿ ಕೆ ಶಿವಕುಮಾರ್ ಅವರೇ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಇದು ಕೇವಲ ನಿಮ್ಮ ಪಕ್ಷದ ಸಂಘಟನೆಯ ಹಿತದೃಷ್ಟಿಯಿಂದ ನಿಮ್ಮ ಪಕ್ಷದ ಸಂಘಟನೆನ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪಂಚಾಯಿತಿಗಳ ಮಟ್ಟದಲ್ಲಿ ಸಂಘಟನೆ ಮಾಡೋದಕ್ಕೋಸ್ಕರ ನೀವು ಇದನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡೋದ್ರ ಸಲುವಾಗಿ ಈ ಸಂಘಟನೆಗಳು ಮಾಡ್ತಿದ್ದೀವಿ, ಈ ಸಂಘಗಳನ್ನ ಹುಟ್ಟಾಕ್ತಾ ಇದ್ದೀವಿ. ಕ್ರೀಡಾ ಮನೋಭಾವನೆಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ನಾವು ಈ ಸಂಘಟನೆನ ಮಾಡ್ತಾಯಿದ್ದೀವಿ. ಮತ್ತು ಯುವಕರಲ್ಲಿ ನಾಯಕತ್ವದ ಗುಣಗಳನ್ನ ಬೆಳೆಸೋದಕ್ಕೋಸ್ಕರ ಈ ಸಂಘಟನೆನ ಮಾಡ್ತಾಯಿದ್ದೀವಿ. ನಾವು ಈ ಸಂಘಗಳನ್ನ ಕಟ್ತಾ ಇದ್ದೀವಿ, ಅದಕ್ಕೋಸ್ಕರ 10 ಲಕ್ಷ ದುಡ್ಡನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಜನರಿಗೆ ಸುಳ್ಳು ಹೇಳ್ತಿದ್ದೀರ ನೀವು. ಮುಖ್ಯಮಂತ್ರಿಗಳೇ, ಸುಳ್ಳು ಹೇಳ್ತಿದ್ದೀರಿ ನೀವು. ಇದರ ಉದ್ದೇಶ ತುಂಬ ಸ್ಪಷ್ಟವಾಗಿದೆ. ನಮ್ಮ ತೆರಿಗೆ ದುಡ್ಡಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ಪ್ರತಿ ಪಂಚಾಯಿತಿ ಲೆವೆಲಲ್ಲೂ ಕೂಡ ಒಂದು 200-250 ಜನರನ್ನ ನೀವು ಸಂಘದ ಹೆಸರಿನಲ್ಲಿ, ಭಾರತ್ ಜೋಡೋ ಸಂಘದ ಹೆಸರಿನಲ್ಲಿ ನೀವು ಅವರನ್ನು ಸ್ಥಾಪನೆ ಮಾಡ್ಕೊಂಡು ಅವರಿಗೆ 10 ಲಕ್ಷ ರೂಪಾಯಿ ಕಾಸು ಕೊಡೋದ್ರ ಮುಖಾಂತರ ನೀವು ನಿಮ್ಮ ಪಕ್ಷದ ಸಂಘಟನೆಯನ್ನು ಬಲಪಡಿಸ್ಕೊಳ್ಳೋದಕ್ಕೋಸ್ಕರ ನೀವಿವತ್ತು ಈ ಒಂದು ಉದ್ದೇಶಿತ ಯೋಜನೆಯನ್ನು ನೀವು ರೂಪಿಸಿದ್ದೀರಾ ಡಿ ಕೆ ಶಿವಕುಮಾರೇ. ಖಂಡಿತವಾಗ್ಲೂ ರೂಪಿಸಿದ್ದೀರಿ. ನೀವೇನಿವತ್ತು ಬಾಯಲ್ಲಿ ಹೇಳ್ತಿದ್ದೀರಲ್ಲ ನಾಯಕತ್ವದ ಗುಣಗಳನ್ನ ಹುಟ್ಟಾಕೋದಕ್ಕೆ ಅಂತ, ಖಂಡಿತ ಸುಳ್ಳಿದು. ಇದಲ್ಲ ನಿಮ್ಮ ಉದ್ದೇಶ. ನೀವು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡೋದಾಗಲಿ ಅಥವಾ ಕ್ರೀಡಾ ಮನೋಭಾವನ ಮಕ್ಕಳಲ್ಲಿ ಬೆಳೆಸೋದಕ್ಕಾಗಲಿ ಖಂಡಿತ ಇದು ನೀವು ಮಾಡ್ತಿಲ್ಲ.
ಇದು ನಿಮ್ಮ ಸ್ಪಷ್ಟವಾಗಿದೆ ನಿಮ್ಮ ಉದ್ದೇಶ. ನೀವು ಇದರಲ್ಲಿ ನಮ್ಮ ತೆರಿಗೆ ದುಡ್ಡಲ್ಲಿ ನೀವು ಪಕ್ಷ ಸಂಘಟನೆ ಮಾಡೋದಕ್ಕೆ ಹೊರಟಿದ್ದೀರಿ. ಇದಕ್ಕೆ ನೀವು ಬೇರೆ ಬೇರೆ ಹೆಸರುಗಳನ್ನ ಕೊಡ್ತಾ ಇದ್ದೀರಿ ಅಷ್ಟೇ. ಡಿ ಕೆ ಶಿವಕುಮಾರ್ ಅವರೇ, ಇದರಲ್ಲಿ ಇನ್ನು ಯಾವ ಏನು ದೇಶ ಉದ್ಧಾರ ಆಗೋವಂಥ ಕೆಲಸನೂ ಇದರಲ್ಲಿ ಇಲ್ಲ. ನಮ್ಮ ದುಡ್ಡಲ್ಲಿ ನಿಮ್ಮ ಪಕ್ಷನ ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಹೊರಟಿದ್ದೀರಿ. ನೀವು ತುಂಬ ವ್ಯವಸ್ಥಿತವಾಗಿ ಇದನ್ನು ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆ ನಮಗೆ ಅನ್ನಿಸ್ತಿದೆ. ಈಗ ಮುಂದಿನ ದಿನಗಳಲ್ಲಿ ಇದು ಏನಾಗುತ್ತೆ ಅನ್ನೋದನ್ನು ನೋಡೋಣ. ನೀವು ಈ ರೀತಿಯಲ್ಲಿ ಪಂಚಾಯಿತಿಗೆ ಒಂದು ಸಂಘನ ಸ್ಥಾಪನೆ ಮಾಡಿ ಸರ್ಕಾರದಿಂದ ನಮ್ಮ ತೆರಿಗೆ ದುಡ್ಡು ಕೊಟ್ಟು ನೀವು ಈ ಏನು ಜನರ ಮಧ್ಯೆ ಕಿತ್ತಾಟಗಳನ್ನ ತರೋದಕ್ಕೆ ಖಂಡಿತವಾಗ್ಲೂ ಇದು ನಾಂದಿ ಆಡುತ್ತೆ. ನೀವು ಈ ಸಂಘ ಸ್ಥಾಪನೆ ಮಾಡೋದ್ರಿಂದ ಏನಾಗುತ್ತೆ ನೋಡಿ, ಸರ್ಕಾರದಿಂದ ನೀವು 10 ಲಕ್ಷ ದುಡ್ಡು ಕೊಡ್ತೀರಿ ಆ ಸಂಘಕ್ಕೆ. ಆ ಸಂಘದಲ್ಲಿ ಯಾರು ಸದಸ್ಯರಾಗಬೇಕು? ಕಾಂಗ್ರೆಸ್ನ ಬಿಟ್ಟು ಬೇರೆ ಪಕ್ಷದವರು ಸದಸ್ಯರಾಗ್ತಾರಾ? ಸದಸ್ಯರಾಗೋದಕ್ಕೆ ಬಂದರೆ ಖಂಡಿತವಾಗ್ಲೂ ನಿಮ್ಮ ಕಾರ್ಯಕರ್ತರು ಬಿಡ್ತಾರಾ? ಇಬ್ಬರಿಗೂ ಟಗಫರ್ ಆಗುತ್ತೆ. ಜಗಳ ಶುರುವಾಯಿತು. ಅಲ್ಲಿ ಜಗಳ ಹತ್ತಿಸಿದ್ರಿ ನೀವೇನೆ. ಯಾಕೆಂದರೆ ದುಡ್ಡು ಕೊಟ್ಟು ಜಗಳ ಹತ್ತಿಸಿದಿರಿ ನೀವೀಗ. ಏನಕ್ಕೆ ಅಂದರೆ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತು, ನೀವು ಪಕ್ಷಾತೀತವಾಗಿ ನೀವೇನಿವತ್ತು ಭಾರತ್ ಜೋಡೋ ಸಂಘ ಮಾಡ್ತಿದ್ದೀರಲ್ಲ, ಪಕ್ಷಾತೀತವಾಗಿ ನೀವು ಅಲ್ಲಿ ತಗೊಳ್ಳೋದೇ ಇಲ್ಲ ಜನರನ್ನ. ಹೌದಾ ಡಿ ಕೆ ಶಿವಕುಮಾರ್ ಅವರೇ? ಯಾಕೆಂದರೆ ನಿಮ್ಮ ಸರ್ಕಾರ ಕೊಡ್ತಿರೋದು 10 ಲಕ್ಷ ರೂಪಾಯಿ ದುಡ್ಡು ಆ ಸಂಘಟನೆಗೆ. ನೀವು ಬೇರೆ ಪಕ್ಷದವ್ರನ್ನ ಹೆಂಗೆ ಸಂಘಟನೆಯಲ್ಲಿ ಸೇರಿಸ್ಕೊತೀರಿ? ಹಂಗಾದರೆ ಬೇರೆ ಪಕ್ಷದಲ್ಲಿ ಕೆಲಸ ಮಾಡೋರಿಗೆ ನಾಯಕತ್ವದ ಗುಣಗಳು ನೀವು ಗುರ್ತಿಸೋದಿಲ್ವಾ? ಇಷ್ಟೆಲ್ಲ ಪ್ರಶ್ನೆಗಳಿದೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ. ಇಷ್ಟೆಲ್ಲ ಪ್ರಶ್ನೆಗಳಿದೆ, ಸಾರ್ವಜನಿಕವಾಗಿ ಇವತ್ತು ಎದುಳ್ತಿದೆ ಇಂಥ ಪ್ರಶ್ನೆಗಳು. ನೀವು ಉತ್ತರ ಕೊಡಬೇಕು ಮುಂದಿನ ದಿನಗಳಲ್ಲಿ. ಹೌದು, ನಿಮ್ಮ ಉದ್ದೇಶ ಏನು? 2600 ಪಂಚಾಯಿತಿಗಳಿಗಿಂತ ಹೆಚ್ಚು ಪಂಚಾಯಿತಿಗಳು ಕರ್ನಾಟಕ ರಾಜ್ಯದಲ್ಲಿದೆ ಅಂತಿದ್ದೀರಿ. ಒಂದೊಂದು ಪಂಚಾಯಿತಿಗೂ ಕೂಡ ಒಂದೊಂದು ಭಾರತ್ ಜೋಡೋ ಸಂಘಕ್ಕೂ ಕೂಡ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ನೀವು ಘೋಷಣೆ ಮಾಡಿದ್ದೀರಿ. ಎಷ್ಟಾಯಿತು ದುಡ್ಡು? ಯಾರ್ದು ಸ್ವಾಮಿ ದುಡ್ಡಿದು? ಯಾರ್ದು ದುಡ್ಡು? ನಿಮ್ಮ ಕಾಂಗ್ರೆಸ್ ಪಕ್ಷನ ಬಲಪಡಿಸ್ಕೊಳ್ಳೋದಕ್ಕೆ, ನಿಮ್ಮ ಸಂಘಟನೆನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾರ್ವಜನಿಕರು ತೆರಿಗೆ ದುಡ್ಡನ್ನು ಕೊಡ್ತಾ ಇದ್ದೀರಾ ಸ್ವಾಮಿ ನೀವು. ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಉತ್ತರ ಕೊಡಬೇಕು ನೀವು ಜನರಿಗೆ. ಯಾವ ಪುರುಷಾರ್ಥಕ್ಕೆ ಮಾಡ್ತಿದ್ದೀರಿ ಇದನ್ನು? ಬೇಕಾದಷ್ಟು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಪ್ರತಿ ಹಳ್ಳಿನಲ್ಲೂ ನಡೀತಾವ್ರಿ ಸ್ವಾಮಿ. ವರ್ಷಕ್ಕೆ 2 ಸರಿ ಊರಬ್ಬ ಮಾಡ್ತಾರೆ ನಮ್ಮ ರೈತಾಪಿ ಜನರು. ನೀವು ಸರ್ಕಾರದಿಂದ ದುಡ್ಡು ಕೊಟ್ಟು ಮಾಡಿಸ್ಬೇಕಾ ಅದನ್ನು? ಹೇಳಿ ಸ್ವಾಮಿ ಡಿ ಕೆ ಶಿವಕುಮಾರ್ ಅವರೇ. ಅಲ್ಲ, ನಿಮ್ಮ ಉದ್ದೇಶ ಅದಲ್ಲ, ಖಂಡಿತವಾಗ್ಲೂ ಅದಲ್ಲ ನಿಮ್ಮ ಉದ್ದೇಶ. ನಿಮ್ಮ ಉದ್ದೇಶ ಸ್ಪಷ್ಟವಾಗಿದೆ. ನಿಮ್ಮ ಪಕ್ಷನ, ನಿಮ್ಮ ಪಕ್ಷದ ಬಲವರ್ಧನೆನ ಹೆಚ್ಚು ಮಾಡ್ಕೊಳ್ಳೋಕ್ಕೋಸ್ಕರ, ನಿಮ್ಮ ಸಂಘಟನೆನ ಗಟ್ಟಿಯಾಗಿ ಕಟ್ಕೊಳ್ಳೋದಕ್ಕೋಸ್ಕರ ನೀವು ಯಾವುದೋ ಒಂದು ಸಂಘಟನೆ ಹೆಸರಲ್ಲಿ, ಯಾವುದೋ ಒಂದು ಒಳ್ಳೆಯ ಉದ್ದೇಶ ಇದಕ್ಕೆ ಅನ್ನೋ ಹೆಸರಿನಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷನ ಕಟ್ಕೊಳ್ಳೋದಕ್ಕೆ ಸಾರ್ವಜನಿಕರು ದುಡ್ಡನ್ನು ಕೊಡ್ತಿದ್ದೀರಿ. ನಾವು ಕಟ್ಟಿರೋ ದುಡ್ಡನ್ನು ನೀವು ಇವತ್ತು ನಿಮ್ಮ ಪಕ್ಷದ ಕೆಲಸಕ್ಕೆ ನೀವು ಬಳಸೋದಕ್ಕೆ ಮುಂದಾಗಿದ್ದೀರಿ. ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಖಂಡಿತವಾಗ್ಲೂ ನಿಲ್ಲಿಸಿ, ಇದನ್ನು ಬೇಡ, ಮಾಡಬೇಡಿ. ಇದರ ಅವಶ್ಯಕತೆ ಇಲ್ಲ. ನೀವು ನಾಯಕತ್ವದ ಗುಣಗಳನ್ನ ಬೆಳೆಸೋದು ಆದರೆ ನೀವು ಪಕ್ಷದಲ್ಲಿ ಕರ್ಕೊಬಂದು ತರಬೇತಿ ಕೊಟ್ಟು ಬೆಳೆಸ್ಕೊಳ್ಳಿ, ಯಾವನ್ ಬೇಡ ಅಂದ. ಆದರೆ ನೀವು ಇದನ್ನು ಮಾಡೋದ್ರಿಂದ ಇವತ್ತು ಏನು ಪಂಚಾಯಿತಿಗಳು ತುಂಬ ಶಾಂತಿಯಿಂದಿದೆ, ತುಂಬ ಸೌಹಾರ್ದತೆಯಿಂದ ಜನಜೀವನ ಮಾಡ್ತಿದ್ದಾರೆ. ನೀವು ಈ ಸಂಘಟನೆ ಮಾಡೋದ್ರಿಂದ, ಈ ಸಂಘಕ್ಕೆ ದುಡ್ಡು ಕೊಡೋದ್ರಿಂದ ಮತ್ತೆ ಅಲ್ಲಿ ಯುವಕರನ್ನ ಭ್ರಷ್ಟನ್ ಮಾಡಬೇಡಿ. ನೀವು ಕೊಡ್ತಾ ಇರೋ 10 ಲಕ್ಷದ ದುಡ್ಡನ್ನು ಹಂಚ್ಕೊಳ್ಳೋದಕ್ಕೋಸ್ಕರ ಕಿತ್ತಾಡ್ತಾರೆ ಮಕ್ಕಳು. ದಯವಿಟ್ಟು ಅದನ್ನು ಮಾಡಬೇಡಿ, ದಯವಿಟ್ಟು ನಿಲ್ಲಿಸಿ ಅದನ್ನು. ಮತ್ತು ಏನು ಪಕ್ಷದ ಕಾರ್ಯಕರ್ತರುಗಳ ಮಧ್ಯೆ ಜಗಳಗಳು ಶುರುವಾಗ್ತವೆ. ಹೌದು, ಈ ದಿವಸ ಕೋಮುಗಳ ಮಧ್ಯೆ ಜಗಳಗಳು ಶುರುವಾಗ್ತಿದ್ವು. ನೀವು ಈ ಸಂಘಟನೆದು ಹುಟ್ಟಾಕೋದ್ರ ಮುಖಾಂತರ ಪಕ್ಷದ ಕಾರ್ಯಕರ್ತರ ಮಧ್ಯೆ ಜಗಳಗಳು ಶುರುವಾಗುತ್ತೆ. ಆ ಕಾರಣಕ್ಕೋಸ್ಕರ ದಯವಿಟ್ಟು ಇದನ್ನು ನಿಲ್ಲಿಸಿ. ನಿಮ್ಮ ಮಿಕ್ಕ 5 ಯೋಜನೆಗಳಿದೆಯಲ್ಲ, ನೀವೇನಾದರೂ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳ್ದಂಗೆ 2 ತುಂಬ ಅದ್ಭುತವಾದ ಯೋಜನೆಗಳು ನೀವು ಘೋಷಣೆ ಮಾಡಿದ್ದೀರಿ. ತುಂಬ ಚೆನ್ನಾಗಿದೆ, ನಿಮಗೆ ಅಭಿನಂದನೆಗಳು. ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳೇ, ಡಿ ಕೆ ಶಿವಕುಮಾರ್ ಅವರೇ, ನೀವು ನೂತನವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿರೋದಕ್ಕೆ ನಿಮಗೆ ಅಭಿನಂದನೆಗಳು. ಹಾಗೂ ನಿಮ್ಮ ಯಂಗ್ ಆ್ಯಂಡ್ ಎನರ್ಜಿಕ್ 65 ವರ್ಷ ಮೇಲ್ಪಟ್ಟ ಏನೋ ಒಂದು ಯುವ ಸಚಿವ ಪಡೆ ಇದೆಯಲ್ಲ, ಆ ಯುವ ಸಚಿವರಿಗೂ ಕೂಡ ಅಭಿನಂದನೆಗಳನ್ನ ಹೇಳೋದ್ರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.